ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 3ನೇ ವಾಕ್ಯ. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಜ್ಞಾನ ಇರಬೇಕು. ಮನೆ ಎಂಬುದಾಗಿ ಹೇಳೋದಾದ್ರೆ ಅದು ಕುಟುಂಬ ಆಗಿರಬಹುದು, ಅಥವಾ ನಿಮ್ಮ ಜೀವಿತ ಎಂಬ ಮನೆ ಆಗಿರಬಹುದು, ಅಥವಾ ನಿಮ್ಮ ಸಭೆ ಎನ್ನುವಂತ ಮನೆ ಆಗಿರಬಹುದು. ಜ್ಞಾನ ಇಲ್ಲದೆ ಹೋದ್ರೆ ಆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಜ್ಞಾನವುಳ್ಳವರಾಗಿ ನಾವಿರಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ, ಜ್ಞಾನಹೀನಳು ತನ್ನ ಮನೆಯನ್ನು ಸ್ವಂತ ಕೈಯಾರೆ ಮುರಿದಾಕ್ತಾಳೆ ಎಂಬುದಾಗಿ. ಪ್ರೀತಿ ದೇವರ ಮಕ್ಕಳೇ, ಆ ಒಂದು ವಾಕ್ಯಗಳನ್ನು ನೋಡುವಾಗ ಜ್ಞಾನವಿಲ್ಲದೆ ನಾವು ಏನನ್ನ ಮಾಡ್ಲಿಕ್ಕೂ ಆಗೋದಿಲ್ಲ. ನೋಡ್ರಿ, ಒಬ್ಬ ವಿಜ್ಞಾನಿಯಾಗಿರ್ಬೋದು ಅಥವಾ ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಂದು ಮನೆ ಕಟ್ಟಲಿಕ್ಕೆ ಆತನು ಓದಿದಂತ ಜ್ಞಾನವನ್ನೆಲ್ಲ ಉಪಯೋಗಿಸಿ ಏನ್ ಮಾಡ್ತಾನೆ, ಅದಕ್ಕೆ ಒಂದು ಪ್ಲಾನ್ ಅನ್ನ ಕೊಡ್ತಾನೆ. ಈ ರೀತಿ ಕಟ್ಟಬೇಕು, ಇಲ್ಲಿ ಬಾಗಿಲು ಬರಬೇಕು, ಇಲ್ಲಿ ಕಿಟಕಿ ಬರಬೇಕು, ಇಲ್ಲಿ ಲೈಟ್ ಬರಬೇಕು, ಇಲ್ಲಿ ಈ ತರ ಫೋಟೋ ಹಾಕ್ಬೇಕೆಂಬುದಾಗಿ ಆತನು ಜ್ಞಾನವೆಲ್ಲ ಉಪಯೋಗಿಸ್ತಾನೆ. ಆತನ ವಿವೇಕವೆಲ್ಲ ಉಪಯೋಗಿಸಿ ಪ್ಲಾನ್ ಅನ್ನ ಕೊಡೋದನ್ನ ನಾವು ಗಮನಿಸ್ತೇವೆ. ಹಾಗೇನೆ ನಮ್ಮ ಜೀವಿತ ಎಂಬ ಒಂದು ಜೀವಿತವನ್ನ ಕಟ್ಟಿಕೊಳ್ಳಬೇಕಾದ್ರೆ, ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಳಬೇಕಾದ್ರೆ, ನಮ್ಮ ಕುಟುಂಬವನ್ನ ಕಟ್ಟಿಕೊಳ್ಳಬೇಕಾದ್ರೆ, ನಿಮ್ಮ ಪರಿಸ್ಥಿತಿಗಳನ್ನ ನೀವು ಎದುರಿಸಿ ನಿಂತು ಕಟ್ಟಿಕೊಳ್ಳಬೇಕಾದ್ರೆ, ನಿಮಗಿರುವ ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಮನೆಯನ್ನ ನೀವು ಕಟ್ಟಿಕೊಳ್ಳಬೇಕಾದ್ರೆ ಜ್ಞಾನ ಬಹಳ ಬಹಳ ತುಂಬಾ ಬೇಕಾಗಿರುವಂತ ಒಂದು ಕಾರ್ಯವಾಗಿದೆ. ತುಂಬಾ ಇಂಪಾರ್ಟೆಂಟ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಜ್ಞಾನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂತ ಸಾಧನ. ಆ ಒಂದು ಸಾಧನ ಅಂದ್ರೆ ಜ್ಞಾನಿಯಾದವನು ಸರ್ವವನ್ನ ಏನ್ ಮಾಡ್ತಾನೆ, ಆಕರ್ಷಣೆ ಮಾಡ್ತಾನೆ, ಆತ್ಮವನ್ನ ಆಕರ್ಷಣೆ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆದ್ರಿಂದ ಪ್ರೀತಿ ದೇವರ ಮಕ್ಕಳೇ, ಜ್ಞಾನವುಳ್ಳವರಾಗಿರ್ರಿ. ನಿಮ್ಮ ಕುಟುಂಬವನ್ನ ಕಟ್ಟುವುದರಲ್ಲಿ, ನಿಮ್ಮ ಮನೆಯನ್ನು ಕಟ್ಟುವುದರಲ್ಲಿ, ನಿಮ್ಮ ಜೀವಿತವನ್ನ ಕಟ್ಟುವುದರಲ್ಲಿ ಬಹಳ ಜ್ಞಾನವುಳ್ಳವರಾಗಿ ಕಟ್ಟ್ರಿ, ವಿವೇಕವುಳ್ಳವರಾಗಿ ಕಟ್ಕೊಳ್ರಿ. ಯಾಕಂದ್ರೆ ಜೀವನ ಅನ್ನುವಂಥದ್ದು ಒಂದೇ ಸಾರಿ ಬರೋದು, ಮತ್ತೆ ಸಿಗೋದಿಲ್ಲ. ಒಂದ್ ಸಾರಿ ಕೆಟ್ಟೋದ್ರೆ ಆ ಜೀವನ ಮತ್ತೆ ಕಟ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಮನೆ ಕಟ್ಟುವ ವಿಷಯದಲ್ಲಾಗಿರ್ಬೋದು, ನಿಮ್ಮ ಜೀವಿತವನ್ನ ಕಟ್ಟುವ ವಿಷಯದಲ್ಲಾಗಿರ್ಬೋದು, ನಿಮ್ಮ ಕುಟುಂಬವನ್ನ ಕಟ್ಟುವ ವಿಷಯದಲ್ಲಾಗಿರ್ಬೋದು, ನಿಮ್ಮ ಸಭೆಯನ್ನು ಕಟ್ಟುವ ವಿಷಯದಲ್ಲಾಗಿರ್ಬೋದು, ಜ್ಞಾನವಂತರಾಗಿರ್ರಿ, ವಿವೇಕವನ್ನ ಹೊಂದಿಕೊಳ್ಳ್ರಿ, ವಿವೇಚನೆಯಿಂದ ಜ್ಞಾನಿಗಳಿಗೆ ಉಳ್ಳವನಾಗಿರ್ರಿ. ಅದೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಜ್ಞಾನಿಗೆ ತ್ರಾಣ ಬಲ್ಲನಿಗೆ ಬಹುಬಲ, ಜ್ಞಾನಿಗೆ ತ್ರಾಣ ಬಲ್ಲವನಿಗೆ ಬಹುಬಲ ಅಂತ. ಜ್ಞಾನಿ ಎಂಥವನೆಂಬುದಾಗಿ ಒಂದು ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜ್ಞಾನಿಯ ಬಗ್ಗೆ ಅನೇಕ ವಾಕ್ಯಗಳನ್ನ ದೇವರ ಆತ್ಮನು ಬರೆದಿಟ್ಟಿದ್ದಾನೆ. ಜ್ಞಾನವು ನಿನ್ನ ಆತ್ಮಕ್ಕೆ ಹೇಗೆಯೂ ಇರುವುದರಿಂದ ತಿಳಿದುಕೋ, ಅದನ್ನು ಪಡೆದುಕೊಂಡರೆ ಮುಂದೆ ಫಲ ಕಾಲ ಬರುವುದು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳ, ಜ್ಞಾನದ ಬಗ್ಗೆ ಅನೇಕ ವಾಕ್ಯಗಳಿದೆ. ಜ್ಞಾನವು ದೇವರ ಭಯವನ್ನು ಹುಟ್ಟಿಸುವಂಥದ್ದಾಗಿದೆ ಎಂಬುದಾಗಿ. ದೇವರ ಭಯವೇ ಜ್ಞಾನದ ಮೂಲವಾಗಿದೆ. ಅಂದ್ರೆ ಜ್ಞಾನಿಯಾಗಿರುವವನು ದೇವರ ಭಯದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯವನ್ನ ಚೆನ್ನಾಗಿ ಓದ್ರಿ, ದೇವರ ವಾಕ್ಯವನ್ನ ಚೆನ್ನಾಗಿ ಕೇಳ್ರಿ, ದೇವರ ವಾಕ್ಯದಲ್ಲಿ ಅತಿ ಹೆಚ್ಚಾಗಿ ಜ್ಞಾನವಂತರಾಗಿ ಬೆಳೀರಿ. ದೇವರು ಈ ವಾಕ್ಯದೊಟ್ಟಿಗೆ ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ವಾಕ್ಯದಲ್ಲಿ ಬರೆದಿರುವ ಹಾಗೆ ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ ಎಂಬ ವಾಕ್ಯದ ಮುಖಾಂತರ ನನ್ನೊಟ್ಟಿಗೂ ಈ ವಾಕ್ಯವನ್ನು ಕೇಳುವಂತ ಪ್ರೀತಿಯ ದೇವರ ಮಕ್ಕಳೊಟ್ಟಿಗೂ ನೀನು ಮಾತನಾಡದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.